ಮದೆಯರ ಶತ ದೇಹಗಳ ಒತ್ತಿಟ್ಟು ವಸುಂಧರ ಸ್ಥಳ ಗರ್ಭದಿಂದ ನಿರ್ಭವಿಸಿದ ಹೃದಯಾಂಗಮ ಕೋಡುಗಿಚ್ಚು. ಸಹೋದರರೇ, ಇದೋ ನಿಮಗೆ ವಂದನೆ. ಸೌಬಲ ರಾಜ ಶಕುನಿ, ನಿನ್ನಣ್ಣ ತಮ್ಮಂದಿರಿಗೆ ಮಾಡಿದ ಶಪಥವೇನಾಯಿತೋ? ಏನಾಯಿತೋ ನಿನ್ನ ಪ್ರತಿಜ್ಞೆ? ಏನಾಯಿತೋ ನಿನ್ನ ಶಪಥ? ಸಾಧು ಏನಿ ಎಣಕದ ಕೇಕೆ? ಏನಿ ಪ್ರಳಯಜ್ಞ ಜ್ವಾಲೆಯಲ್ಲೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರದನ ತಾಂಡವ ಅಖಂಡ. ಈ ಅಖಂಡ ಬರದ ಖಂಡಕ್ಕೆ ಕೂಗಕೂಡದ ಕುಕ್ಷಿಕತೆಯ ಪ್ರವೀಣ, ವಾತ್ಸರ್ಯದ ಮಹೋನ್ನಿಪುಣ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶ ಕ್ಷಯಕಾರ, ದುರ್ಬಸ್ತ, ದುರ್ಜಾತ, ದುರುಳ ದುರ್ಯೋಧನ ಅಂದು ನಿನ್ನ 99 ಮಂದಿ ಸಹೋದರರಲ್ಲಿ ನನ್ನ ಜನ್ಮದಾತರನ್ನ ಕರಾಳ ರಾತ್ರಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನ ಒಮ್ಮೆ ನಾ ಸ್ಮರಿಸಿಕೊಂಡರೆ ಅಬ್ಬ ನನ್ನ ಹೃದಯವೇ ದಗಣಿಸುತ್ತಿರುವುದು. ಅಂದು ನೀನು ನನ್ನ ವಂಶಕ್ಕೆ ಸಗಿದ ಅಪಮಾನವನ್ನ ಮನದಲ್ಲೇ ಅಡಗಿಸಿಕೊಂಡು ನೊಂದು ಎಂದು ಕೈಶ್ಯವಾಗಿರುವ ನನ್ನ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಹೊರತು ಮತ್ತಿನ್ನೇನುಳಿದೆ ಸಾರ್ವಭೌಮ, ಮತ್ತಿನ್ನೇನುಳಿದಿಲ್ಲ. ಎಲ್ಲವೋ ಗಾಂಧಾರ ವಂಶಕ್ಷಯಕ್ಕೆ ಕಾರಣವಾದ ಕೌರವ ಕುನ್ನಿಯೇ ಕೇಳಿ ನಾನು ಸಹ ನಿನ್ನಂತೆ 99 ಮಂದಿ ಸಹೋದರೊಳಗೊಂಡು ಈ ಸಮಸ್ತ ಭೂಮಂಡಲವನ್ನ ಸಾಮರ್ಥ್ಯದಿಂದ ಜಯಿಸಿ ಅನೇಕ ರಾಜಾದಿರಾಜಗಳಿಂದ ಕಪ್ಪ ಕಾಣಿಕೆಗಳನ್ನು ಹೋಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ತುಳಿದರೆ ಅದೇ ಜಾತಿಯ ಮುಳ್ಳಿನಿಂದಲೇ ತೆಗೆಯಬೇಕಾದರೆ ಮೋಸದಿಂದಲೇ ನಾಶಪಡಿಸಬೇಕು. ಸುಯೋಧನ, ಮೋಸದಿಂದಲೇ ನಾಶಪಡಿಸಬೇಕು. ವಜ್ರವನ್ನ ವಜ್ರದ ಭೇಟಿಸಬೇಕು ಎಂಬ ಹಿರಿಯರ ನುಡಿಯಂತೆ ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿಯ ಸಿಂಹಾಸನವನ್ನ ರಕ್ತದ ಕೋಟೆಯಲ್ಲೇ ತೇಲಿಸಿ ಈ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಬಿರುಗಾಳಿಗೆ ಹೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ರುಂಡ ಮುಂಡಗಳನ್ನ ಹದ್ದು ಕಾಗಿಗಳಿಗೆ ಅರ್ಪಣೆ ಮಾಡುವ ಈ ಸೌಬಲರ ಶಕುನಿಗೆ ಎಲ್ಲಿಯದು ಶಾಂತಿ? ನನ್ನ ದೇಹವೇ ದಗದಗಿಸಿ ಉರಿತಿರುವಾಗ ನನಗಿನ್ನೆಲ್ಲಿಯದು ಶಾಂತಿ? ದಗ 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 ದಗದಗಲೆತ್ತಿದ ದೇಶ ದಗದಗಲೆತ್ತಿದ ದೇಶ ಲೋಕ ಕರಾಳ ಉಳಿಯುವುದಂತೆ ವಂಶಕರ
ಅಣ್ಣ ಅಣ್ಣ. ಆ ದುರ್ಯೋಧನ 99 ಮಂದಿ ಸೋದರರ ಚಿನ್ನ ಮುಂಡಗಳಿಂದ ನಮಗೆ ನರಕದಲ್ಲೇ ನಿರಂಜನ ಮಾಡುತ್ತದೆ. ಗೌರವೇಶ್ವರ, ನರಕ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಒಂದು ನಿಟ್ಟುಸಿರು ಬಿಡುವುದಿಲ್ಲದೆ ನಿನಗೆ ನರಕದ ಮಾರ್ಗವನ್ನೇ ಯಾರಿಗೆ ಮಾವ, ಯಾರಿಗೆ ನರಕದ ಮಾರ್ಗ? ನಿನಗೆ ಶಕುನಿ. ಆ ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಮಾವ, ಸಹೋದರ, ನಾನು ಮಾಡಿದ ಕಾರ್ಯವು ಉಚಿತವೇ ಮಾವ. ಚಿಂತೆ ಇದಕ್ಕೆ ಗುರುರಾಜ. ಚೇತೃತ ಕುದಾರ್ಮಾವತಿಗಳು ಅಖಂಡ ಸೈನ್ಯ ಸಮೇತರಾಗಿ ಹಸ್ತಿನಾವತಿಯನ್ನು ಪ್ರವೇಶಿಸಿದರೆಂದು ಈಗ ತಾನೇ ದೂತನು ಸಮಾಚಾರವನ್ನು ತಂದನಲ್ಲವೇ ಮಾವ ಸಹೋದರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಮಾನ ಬಲಹೀನನು. ನನ್ನೆರಡು ತೋಳ್ಬಲಗಳಿಂದಲೇ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ನಾಶ ಮಾಡಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯಂಮಿತ ಕಲಹ ಉಚಿತವೇ ಮಾವ. ಸಹೋದರ, ಮಾವ ಮಾವ ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಆ ಕೃಷ್ಣನು ಅದೆಷ್ಟೋ ಸಾರಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ತಿರಸ್ಕರಿಸಿ ಬಿಟ್ಟೆನು ಮಾವ. ಸಹೋದರ, ಕೃಷ್ಣನು ಕ್ಷತ್ರಿಯರ ಜನ್ಮವೈರಿ. ಅವನ ಮಾತು ಪರಿಗ್ರಹವೆಲ್ಲ ಬಿಡು ಸಾರ್ವಭೌಮ. ಅಣ್ಣ ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾಸ್ತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸನ್ಮಾನವನ್ನು ನಡೆಸುವನಂತ. ಏನು ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯವ. ಅಣ್ಣ ನಾನು ಅಣ್ಣ ನಾನು ಕೈದ ಕಾರ್ಯವ. ಅಣ್ಣ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊ. ಸತ್ಕಾರ? ಆ ಗೊಲ್ಲನಿಗೆ ಸತ್ಕಾರ? ಅಗ್ರಜಾಮಿತಕ್ಕೆ ಎದು ನಂದನನು ದರಿದ್ರ ಗೆಳೆಯನಂ ಸಂಧಿಸಲು ಜನಕುಟೀರಕ ಭೋಗಿರ್ತರ ಜನಕುಟೀರ
ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರ ಮುರುಕು ಚೋಪಡಿ ನನಗಾದಷ್ಟು ಹೇಳನಣ್ಣ. ಏನು ಕೃಷ್ಣನು ಭಕ್ತ ಪರಾಧೀನ ವಿದುರನಂತ ಭಕ್ತರು ಆ ಕೃಷ್ಣನಿಗೆ ಮತ್ತಾರಿರುವರು ಸಹೋದರ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ನಾವುಗಳಾರು ಸಾವು ನೋವುಗಳಿಗೆ ಭಾವುಕವಾಗಿರುವರೇ? ಅಗ್ರಜ, 100 ಜನ ವೀರ ಕೌರವರು ನಾವು ಬರೀ 5 ಎದುರಿ ಭಯಪಡುವುದೇ? 100 ಜನ ವೀರ ಕೌರವರು ನಾವು ಬರೀ 5 ಎದುರಿ ಭಯಪಡುವುದೇ ಸರಿ ಎನಿಸುವುದೇ ಅಗ್ರಜ? ನಿನಗೆ ಸರಿ ಎನಿಸುವುದೇ ಅಗ್ರಜ? ಮಾತವನು ನನ್ನ ಮನೆಗೆ ಇದರ ನಲ್ಲಿಗೆ ಹೋಗುವುದೇ? ಅಪಮಾನಕರ ಸಹೋದರ, ನಾವುಗಳಾರು ಸಾವು ನೋವುಗಳಿಗೆ ಬರುವುದು ವಿಚಾರ ಮಾಡು ನೋಡಿ ಅಣ್ಣ. ಈ ಸಂಧಿ ನನಗೆ ಒಪ್ಪದು ನಿಮಗೆ ಇಷ್ಟ ಬಂದಂತೆ ಮಾಡುವುದು. ನಾನಿಂದ ಬರುವೆನು. ಸಹೋದರ 100 ಮದಗಜಲು ಇದ್ದರೇನು, ಒಂದು ಸಿಂಹಕ್ಕೆ ಸಾಟಿ. ಮಾವ ಸಹೋದರ, ಈಗ ಏನು ಮಾಡುವುದು? ಸಂಧಿಗೆ ಸಮ್ಮತಿಸುವುದು ಅಥವಾ? ಸಹೋದರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿಲ್ಲದಿದ್ದರೆ ನಿನ್ನ ಈ ವೈಭವ ಸತ್ಕಾರವನ್ನ ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಚೋಪಡಿಯನ್ನು ಆಶ್ರಯಿಸಬೇಕಾಯಿತು. ಅವನಿಲ್ಲಿಗೆ ಕಾಲಿಡುವಾಗಲೇ ನಿನಗೆ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗ್ಯ ನಪದಿಂದ ಈ ಅಪಮಾನವನ್ನ ಹೇಗೆ ಸಹಿಸಿಕೊಳ್ಳುವೆ ಸಾರ್ವಭೌಮ? ಕೃಷ್ಣನಲ್ಲಿ ಅಷ್ಟೊಂದು ದ್ವೇಷವೇಕೆ ಶಕುನಿ? ಸಹೋದರ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನ ಅವತರಿಸಿರುವುದು. ಯಾರು ಅವನ ಭಗವಂತನೆಂದು ಪೂಜಿಸುವವರು ಅವರನ್ನೇ ಧ್ವಂಸ ಮಾಡುವನು. ಸಹೋದರ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂಥ ಮಿತ್ರರಾಗಿದ್ದರು. ಅವರನ್ನ ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ವಧಿಸಿ ಮರುಡು ಮುದುಕನಾದ ಉಗ್ರಸೇನನ್ನ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿರುವನು. ತನ್ನ ಸಹೋದರರನ್ನು ಸುರಪಾನುಮಕ್ತರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನ ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ಸಾರ್ವಭೌಮ. ಹಾಗಾದರೆ ಅಂದು ಹಸ್ತಿನಾವತಿಗೆ ಹೇಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯಕ್ಕಾಗಿ ಈ ದುರ್ಯೋಧನನ್ನು ಕಾಯುವುದು ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸಾರ್ವಭೌಮ. ಏನು ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನ ಕಿತ್ತ ಬಳಿಕ ಅದರೊಡನೆ ಸರಸು ಮಾಡುವುದಲ್ಲವೇ ಸಾರ್ವಭೌಮ? ಕೃಷ್ಣನಿಗಿಂತ ಅವನ ಯುಜೋನ್ಮುಖ ಯಾದವ ಸೇನವೇ ನಿನಗೆ ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಈಗ ನಿನಗೆ ಬಂದದ್ದು. ಕೃಷ್ಣನೇನಾದರೂ ಸೈನ್ಯ ಸನ್ಮತನಾಗಿ ನಿನ್ನ ಪಕ್ಷ ವಹಿಸಿದರೆ ನೀನ ಸಹಾಯವನ್ನ ಬೇಡ ಎಂದು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಅರ್ಜುನನು ನಿನ್ನನ್ನ ಸಂಕಟದಿಂದ ಪಾರು ಮಾಡಿದ ಸಾರ್ವಭೌಮ, ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದ ಹಾಗೆ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನ ಹಿಂಸಿಸಬೇಕಲ್ಲ ಮಾವ? ಯೋಧರ ಪಾಪ, ಪುಣ್ಯ, ದಯ, ದಾಕ್ಷಣ್ಯ ಇವುಗಳೆಲ್ಲಿಂದ ಕಲಿತಯ್ಯ? ಕೃಷ್ಣನನ್ನ ಪಾಂಡವರಿಂದ ಎಂದೂ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇದ್ದರೂ ಇರಬಹುದು. ನೀನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ.
ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಈ ರಾಜ್ಯದ ಮೇಲಿನ ಕೆಲವು ನಾಶವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯರ ವೀರರಿಂದ ಅನುಭಕ್ತಲಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನ ಭಿಕ್ಷಕರ ಯಾಚನಾಂಜಲಿಡುವುದು ನಿನಗೆ ತರವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದೆ, ಆದರೆ ಅದು ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈಯಲ್ಲಿ ಅದನ್ನ ಬಿಟ್ಟು ಈ ಮೇಲಿಂದ ಮೇಕೆ ದೈನ್ಯ ಇರುತ್ತಿ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಭಲರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸಾರ್ವಭೌಮ, ಈಗ ಸಂಧಾನಕ್ಕೆ ಬಂದಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಅದು ನಿನ್ನ ಸಲಹೆ? ಸಮಯ ಬಂದಾಗ ನಾನೇ ವಿಜ್ಞಾಪಿಸುವೆನೋ. ಈಗ ಸಭೆಗೆ ವೇಳೆ ಆಯ್ತು, ನಡೆಯ ಸಾರ್ವಭೌಮ. ಮಾವ, ನಿನ್ನ ಮಾತಿನ ಹೊರತಾಗಿ ಈ ದುರ್ಯೋಧನನು ಅದಾವ ಕೆಲಸವನ್ನು ಮಾಡುವನು ಮಾವ. ನೀನೊಬ್ಬನಿದ್ದರೆ ಈ ದುರ್ಯೋಧನಿಗೆ ಕುರುಕುದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಪ್ಪಲ್ಲಿ. ನನ್ನ ಸೇಡೆಂಬ ತಾವಾಗ್ತಿಗೆ ಅವಧಿಯಾಗಲಿರುವ ಪತಂಗವೇ ನಡೆ ನಡೆ, ಇನ್ನು ನಿನ್ನ ವಿನಾಶಕಾರಿ ಕಾರ್ಯ ಆರಂಭ. ನಿನ್ನ ಒಡನಾಡಿಯಾಗಿ ನಿನ್ನ ಕುಲದ ಬೇರನ್ನ ಕಿತ್ತಿಸೇಳು ಸದಾ ಕಾಲ ನಿರೀಕ್ಷೆಯಿಂದಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ಏನು ಅರಿಯದೆ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷಜ್ವಾಲೆಯನ್ನು ವರ್ತಿಸಬೇಕಿದೆ. ಸುಯೋಧನ,
ಯಾವ ನನ್ನ ಗಾಂಧಾರ ವಂಶವನ್ನೇ ನಿರ್ಮೂಲನ ಮಾಡಿ ಉತ್ತಂಗದ ಶಿಖರಕ್ಕೇರಿ ಮಿನುಗುತ್ತಿರುವ ಈ ನಿನ್ನ ಭವ್ಯವಾದ ಅರಮನೆ ಶೂನ್ಯ. ಶಕುನಿ ಶಕುನಿ ಎಂಬ ಮೂರಕ್ಷರ ಅರ್ಥವೆಂದು ತಿಳಿದರು ಮರಳೆ. ಶಾ ಅಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರು ಸಂಜಾತರನ್ನ, ನೀ ಎಂದರೆ ನಿರ್ಮೂಲನ ಮಾಡುವುದೇ ಶಕುನಿಯ ಮೂರಕ್ಷರದ ಅರ್ಥ. ಓರ್ ಕರೆಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೇ ಹೆಪ್ಪಿಸಿ ದೇಶಾದ್ಯೆ ಮಿಂಚಿನಂತೆ ಪ್ರಜ್ವಲಿಸಿ ಆಡ್ಬಡಿಸುವ ಗುಡುಗು ಸಿಡಿಗಳೇ ತರೆಗೆ ಏಳುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲೇ. ನನ್ನ ಸಲಹೆ ಎಂಬ ಅನ್ನ ದುರ್ಜಿಗೆ ಹಸಿದ ಎಂತೆ ನೀನು ನನ್ನ ಹಿಂಬಾಲಿಸಲೇಬೇಕು ಸಾರ್ವಭೌಮ, ಹಿಂಬಾಲಿಸಲೇಬೇಕು. ಎಂದಿಗೆ ತನ್ನ ಪಟ್ಟ ಧರಿಸಿ ಭಾನುಮತಿ ತಾನು ಕಟ್ಟಿದ ಮುಡಿಯನ್ನು ಬೆಚ್ಚಿ ರಂಡೆಗೆದರಿ ಮುಂಡೆಯಾಗಿ ನಿಂತಾಳು. ಅಂಬರೀಷ ಗುರಿಯಾನಂದ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಶರಣ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವದ ಪಜಯವೋ. ಪಾಂಡವರಿಗೆ ಜಯವೋ ಕೌರವದ ಪಜಯವೋ. ಆನಂದ ಆನಂದ ಶಕುನಿಯ ಪರಮಾನಂದ ಈ ಕುರುಕ್ಷೇತ್ರ. ಸರ್ಪದ
ಪದುಮನ ಬನೆ ನಿನ್ನ ಪದಕ್ಕೆ ರಘುವೆನಯ್ಯ ಪದುಮನ ಬನೆ ನಿನ್ನ ಪದಕ್ಕೆ ರಘುವೆನಯ್ಯ ಪದುಳದಿಂದಲಿ ಸಲಹೋ ರಂಗಯ್ಯ ಪದುಳದಿಂದಲಿ ಸಲಹೋ ರಂಗಯ್ಯ ಪದುಮನ ಬನೆ ನಿನ್ನ ಪದಕ್ಕೆ ರಘುವೆನಯ್ಯ ಏನ ಬೇಡಲಿ ನಿನ್ನ ದೀನದಯಾಕರ ಏನ ಬೇಡಲಿ ನಿನ್ನ ದೀನದಯಾಕರ ಪಾಲಿತ ಮಾಧವ ಪಾಲಿಸುದೇವಾ ಪಾಲಿತ ಮಾಧವ ಪಾಲಿಸುದೇವ ಪದುಮನ ಬನೆ ನಿನ್ನ ಪದಕ್ಕೆ ರಘುವೆನಯ್ಯ ಶಿರವಾರಿದಿ ಶಯನ ಶಿರವಾರಿದಿ ಶಯನ ಕರುಣಾಕರನ ಶಿರವಾರಿದಿ ಶಯನ ಕರುಣಾಕರನ ನಳಿನದಳ ನಯನ ಲಕ್ಷ್ಮೀ ರಮಣ ನಳಿನದಳ ನಯನ ಲಕ್ಷ್ಮೀ ರಮಣ ದರ್ಶನವಾದೋರಯ್ಯ ರಂಗಯ್ಯ ದರ್ಶನವಾದೋರಯ್ಯ ರಂಗಯ್ಯ ತಾಮಸವೇ ಕೃಷ್ಣ ತಾಮಸವೇ ಕೃಷ್ಣ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಆತನ ಅಭಯವಸ್ತವನ್ನಿಡುವನು? ಯಾವ ಮಹಿಮಾಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲು ಇರುಳು ತಪವನ್ನಾಚರಿಸಿ ಬಳಲುತ್ತಿರುವರು? ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು? ಯಾವಾತನು ಸಕಲ ಜೀವರಾಶಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ಎಂದಿಗೆ ನಿನ್ನ ದರ್ಶನ ಭಾಗ್ಯ ನನಗೆ ಲಭ್ಯವಾಗುವುದು? ಜಪ ತಪ ರಥ ನೇಮಾದಿಗಳಿಂದ ನಿನ್ನನ್ನು ಪೂಜಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಣಿಸುತ್ತಿರುವೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಲ್ಲಿಯೂ ನೀನೇ ಆಧಾರನಾಗಿರುವೆ. ಅದೂ ಅಲ್ಲದೆ ನಗಾಭರಣಗಳನ್ನಾರರು ತುಡಿಸಿ ಆನಂದ ಪಡೋಣವೆಂದರೆ ಧನ ಕದಿತೆಯಾದ ಆ ಲಕ್ಷ್ಮೀದೇವಿಯಲ್ಲಿಯೇ ಅನುವರ್ತನಾಗಿರುವೆ. ಯಾವ ಮಾರ್ಗವನ್ನೂ ಕಾಣದ ಈ ಅನಾಥನಿಗೆ
ಉಳಿದಿರುವುದು ಒಂದೇ ಆಧಾರ, ಅದುವೇ ನಿನ್ನಯ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವು ನಿನ್ನ ನಾಮಸ್ಮರಣೆಯಲ್ಲಿ ಕಾಲವನ್ನು ಕಳೆಯೋಣ ಪರಮಾತ್ಮ. ಪರಮಾತ್ಮ, ನೀನೀಗ ಸಂಧಿಯ ವಿಚಾರವಾಗಿ ಆ ದುರ್ಯೋಧನ ಸಭೆಗೆ ಬರುವೆಯಂತೆ. ನಿನಗಾಗಿ ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು ಆ ದುರ್ಯೋಧನ ಆಗಿದ್ದರು. ಆದರೆ ಈ ಭಕ್ತ ಎಂದಿನಂತೆಯೇ ಇಂದೂ ಸಹ ಇರುವ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ಉಳಿದದ್ದನ್ನು ಪ್ರಸಾದ ರೂಪವನ್ನಾಗಿ ನಾನೇ ಸೇವಿಸುವೆನು. ಇದು ನಿಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ಬಾರಯ್ಯ ಮುರಾರಿ ಭಕ್ತರ ಮೊರೆ ಲಾಲಿಸಿ ಚೌರಿ. ಮೊರೆ ಕೇಳಿ ಬಾರಯ್ಯ ಮುರಾರಿ ಭಕ್ತರ ಮೊರೆ ಲಾಲಿಸಿ ಚೌರಿ. ಮೊರೆ ಕೇಳಿ ಬಾರಯ್ಯ. ಕೇಳಿ ಇಂದಿಗೆ ದರ್ಶನವೆತ್ತೆಯ ಪರಮಾತ್ಮ. ನಿಮ್ಮ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ, ಪಾವನವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂಪೋ, ಶತವಂದನವಯ್ಯ
ನಮಸ್ತೆ 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 ನಮಃ ನಮಸ್ತೆ ನಮಃ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಹಸಿದಿರುವೆನು. ನನಗೆ ತಿನ್ನಲು ಏನಾದರೂ ಆಹಾರವನ್ನು ಕೊಡುವಿದ್ದೀರಾ? ಪರಮಾತ್ಮ, ಸಕಲ ಲೋಕವನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮ್ಮ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ಪರಮಾತ್ಮ? ಇದರ ನೀನೇನು ಸಾಮಾನ್ಯದವನೇ? ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಅಲ್ಲಿಂದ ಇಲ್ಲಿಗೆ ಕರೆತಂದಿತು. ಇದರ ನೀನೇನು ಸಾಮಾನ್ಯದವನೇ?
ತ್ಯಜಿಸಿ, ಕಾಮ ಕ್ರೋಧಾದಿಗಳಿಗೆ ಅವಕಾಶ ಕೊಡುವ ಆಹಾರಗಳನ್ನು ತ್ಯಜಿಸಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸಿಸುತ್ತಾ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನೀನು ಸಾಮಾನ್ಯದವನೇ ವಿದುರ. ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೇ ವಿದುರ. ನಾನು ಮಾರ್ಗಾಯಸವಾಗಿ ಬಹಳವಾಗಿ ಹಸಿದಿರುವೆನು. ನನಗೇನಾದರೂ ತಿನ್ನಲು ಆಹಾರವನ್ನು ಕೊಡುವಿದ್ದೀರಾ? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವೆಲ್ಲ ನಿಮಗರ್ಪಿಸಿ ಉಳಿದದ್ದನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿಲ್ಲ ಪ್ರಭು. ಅಲ್ಲದೆ ಅದು ಎಂಜಲಾಗಿರುವುದಲ್ಲ ದೇವ. ವಿದುರ, ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವೆಂದರೆ ಕ್ಷೀರವಲ್ಲವೇ? ನಾನು ಬಾಲ್ಯದಲ್ಲಿದ್ದಾಗ ಗೋಮಾತೆಯ ಕ್ಷೀರಕ್ಕಾಗಿ ಮನೆಯ ಬಾಗಿಲನ್ನು ಅಲೆಯುತ್ತಿದ್ದನ್ನು ಮರೆತೆಯ ವಿದುರ. ಎಲ್ಲಿ ಆ ಕ್ಷೀರವನ್ನು ಇಲ್ಲಿ ಕೊಡು. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತೆಲ್ಲವಲ್ಲ ದೇವ. ಅಲ್ಲದೆ ಅದು ಎಂಜಲಾಗಿರುವುದಲ್ಲ ದೇವ. ವಿದುರ, ಭಕ್ತರ ಎಂಜಲೇ ನನಗೆ ಪರಮೋನ್ನತವಾದ ಆಹಾರವಲ್ಲವೇ? ನಾನು ಬಾಲ್ಯದಲ್ಲಿದ್ದಾಗ ನನ್ನ ಬಾಲ್ಯ ಸ್ನೇಹಿತನಾದ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಇನ್ನೂ ನನ್ನ ನೆನಪಿನಲ್ಲಿರುವುದು. ನಾನು ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿದ್ದಾಗ ಮಾತೆಯಾದ ಶಬರಿಯು ಪ್ರೀತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ನನ್ನ ನಾಲಿಗೆಯಿಂದ ಇನ್ನೂ ಅಳಿದಿಲ್ಲ. ಅದರಲ್ಲಿ ನಿನ್ನಲ್ಲಿರುವ ಈ ಗೋಮಾತೆಯ ಕ್ಷೀರವು ಅದೆಲ್ಲಕ್ಕಿಂತ ಶ್ರೇಷ್ಠವಾದದ್ದಲ್ಲವೇ? ಎಲ್ಲಿ ಆ ಕ್ಷೀರವನ್ನು ಎಲ್ಲಿ ಕೊಡುವುದಿರಾ? ಇದು ಸ್ವೀಕರಿಸು ದೇವ. ವಿದುರಾ, ತಂಬಿಗೆ ತುಂಬಾ ಕ್ಷೀರವಿದ್ದರು ಇಲ್ಲ ಎಂದು ಹೇಳುತ್ತಿರುವೆಯಲ್ಲ, ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ವಿದುರಾ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ನಿನ್ನ ಕುಟೀರದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವೇ ಉಕ್ಕೇರುತ್ತಿರುವುದು. ಅದು ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭೂಯೋ ಭಕ್ತಜನ ಪರಿಪಾಲಿತಂ ಸಪ್ತಾದಿ ಮುನಿವರ್ಧಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ.
ಶಯನನಾದ ನಿನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಪರಮಾತ್ಮ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿರೇ ಧನ್ಯರು ಪರಮಾತ್ಮ. ವಿದುರ, ಅಂತಿಮವಾಗಿ ನಿಮ್ಮ ಅಡಿದಾರ್ವಲೆಗಳಲ್ಲಿ ನನ್ನದೊಂದು ಭಿನ್ನಹ. ವಿದುರ, ಸದಾ ಭಕ್ತರ ರಕ್ಷಣೆಗಾಗಿ ಕಂಕಣ ಬದ್ಧನಾದ ನನ್ನಲ್ಲಿ ಒಂದು ಭಿನ್ನಹವೇಕೆ? ನೂರಾಗಲಿ ಕೇಳು ವಿದುರ. ಪರಮಾತ್ಮ, ಸದಾ ತಮ್ಮನ್ನೇ ತನ್ನ ಚಕ್ಷುಗಳಂತೆ ಅನುಸರಿಸುತ್ತಿರುವ ಆ ಪಾಂಡವರಿಗೆ ಆ ದುರ್ಯೋಧನನಿಂದ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಉದ್ಧರಿಸು ದೇವ. ಎಂತಹ ಉನ್ನತವಾದ ಯೋಚನೆ ವಿದುರ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡೆಯದೆ. ಬಿಡಲಾರೆ ಕೇಳು ವಿದುರ. ನಾನು ನಾಳೆ ಹಸ್ತಿನಾವತಿಗೆ ತೆರಳುತ್ತಿರುವೆನು. ನನ್ನ ಸೋದರತೆಯಾದ ಕುಂತಿದೇವಿಗೆ ಕೆಲವು ಗೋಪ್ಯವಾದ ವಿಚಾರಗಳನ್ನು ತಿಳಿಸಿ ನಾನು ರಾಜಸಭೆಗೆ ಬರುವೆನು. ಅಲ್ಲಿಗೆ ನೀನು ಸಹ ಬಾ. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು, ಅದನ್ನು ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಇದರ ನೀನು ಬರುವುದಲ್ಲದೆ ಆ ದುರ್ಯೋಧನ ಸಹಾಯಕ್ಕೆಂದಿಟ್ಟಿರುವ ಧನಸ್ಸನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿರುವೆ. ಹಿಂದೆ ನೀನು ಶಬರಿ, ಕುಚೇಲ ಇನ್ನೂ ಮುಂತಾದ ಭಕ್ತರನ್ನು ಕಾಪಾಡಿದಂತೆ ನನ್ನನ್ನು ಸಹ ಕಾಪಾಡಬೇಕು ದೇವ. ಜಗದ ಜೀವನದ ತನು ಆಡಿಸಿ ಮಾಯೆಯ ಕವಿಸು ಆಡಿಸಿ
ವಿದುರ ಈ ಪರಿಪಾಲಿತೆ ಭವರೋಗವಂಜ ಈ ಪರಿಪಾಲಿತೆ ಜಗದ